ಸುಮಾರು ನೂರಾರು ವರ್ಷಗಳಿಂದ ನಮ್ಮ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯವನ್ನ ಖಂಡಿಸಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ಪಾಲನ್ನ ನಾವು ಪಡ್ಕೊಳ್ಳಿಕ್ಕೆ ಹೋರಾಟದ ಮುಖಾಂತರ ನಾವು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಸನ್ನಿವೇಶ ಬಂದಿದೆ. ನಮ್ಮ ರಾಜ್ಯದ ನಮ್ಮ ನಾಯಕರ ಆಗಿರ್ತಕ್ಕಂಥ ಎಲ್ಲ ನಾಯಕರು ಏನಾದರೂ ಸರಿಯಾಗಿದ್ದಿದ್ರೆ ನಾವು ಇವತ್ತ ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ಅವರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಸನ್ನಿವೇಶ ಬರ್ತಾ ಇರ್ಲಿಲ್ಲ. ಏನಾಗಿದೆ ಅಂತಂದ್ರೆ ಎಲ್ಲಾ ರಾಜಕೀಯ ಪಕ್ಷಗಳು ನಮ್ಮನ್ನ ತುಳಿತಾ ಇದೆ. ಅವ್ರಿಗೆ ಗೊತ್ತಿದೆ ಇವ್ರನ್ನೇನಾದ್ರೂ ರಾಜಕೀಯ ಪಕ್ಷದಲ್ಲಿ ರಾಜಕೀಯವಾಗಿ ಇವರನ್ನ ಮುಂದುವರೆದು ಒಂದು CM ಸ್ಥಾನ ಕೊಟ್ರೆ ಅಥವಾ ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನ ಏನಾದ್ರೂ ಕೊಟ್ರೆ ಇವರು ನಿಜವಾಗಿ ಇವರು ಉದ್ಧಾರ ಆಗ್ತಾರೆ ಅಂತಕ್ಕಂಥ ಒಂದು ದೃಷ್ಟಿಕೋನ ಇಟ್ಕೊಂಡ್ಬಿಟ್ಟು ಎಲ್ಲಾ ರಾಜಕೀಯ ಪಕ್ಷಗಳು ನಮ್ಮನ್ನ ತುಳಿತಾ ಇದ್ದಾವೆ. ಅದಕ್ಕಾಗಿ ನಮ್ಗೆ ಬಾಬಾ ಸಾಹೇಬರು ಹೇಳಿದ್ದಾರೆ, ನಮಗೆ ರಾಜಕೀಯ ಅಸ್ತ್ರ ಒಂದು ಏನಾದ್ರೂ ನಮ್ಮ ಕೈಗೆ ಸಿಕ್ಕಿದ್ದೆ ಆದ್ರೆ ಅದು ನಮ್ಮ ಉದ್ಧಾರ ಆಗ್ತೀವಿ, ನಾವೆಲ್ಲರೂ ಸಮಾನತೆ ಬರುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅದೇ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವಿತ್ತ ಫ್ರೀಡಂ ಪಾರ್ಕ್ ಅಲ್ಲಿ 11 ಬೇಡಿಕೆಗಳನ್ನ ಇಟ್ಕೊಂಡು ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಒಂದು ದಲಿತ ಮುಖ್ಯಮಂತ್ರಿ ನಮ್ಮ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, G ಪರಮೇಶ್ವರ್ ಆಗಿರ್ಬೋದು, ಅಥವಾ KH ಮುನಿಯಪ್ಪ ಅವ್ರಿಗಾಗಿರ್ಬೋದು, ಮಹಾದೇವ್ ಪ್ರಸಾದ್ ಅವರಿಗೂ ಆಗಿರ್ಬೋದು, ಯಾರಿಗಾದ್ರೂ ಕೊಡ್ಲಿ, ಇವರು ನಮಗೆ ಸಂತೋಷವಾಗಿದೆ. ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಇರ್ತಕ್ಕಂಥವ್ರು ಒಬ್ಬರೇ ಇದ್ದಾರೆ ಈಗ ಸಚಿವ ಸ್ಥಾನದಲ್ಲಿ. ಇನ್ನುಳಿದ 2 ಅಥವಾ 3 ಸಚಿವ ಸ್ಥಾನವನ್ನ ನಮ್ಮ ಪರಿಶಿಷ್ಟ ಪಂಗಡದ ಶಾಸಕರಿಗೆ ಕೊಡ್ಬೇಕಂತಕ್ಕಂಥದ್ದು ನಮ್ಮ ಎಲ್ಲರ ಆಗ್ರಹವಾಗಿದೆ. ಈಗ ಉತ್ತರ ಕರ್ನಾಟಕದಲ್ಲಿ ಏನೋ ನಕಲಿ ಜಾತಿ ಪ್ರಮಾಣ ಪತ್ರ ಅವಳಿ ಜಾಸ್ತಿ ಆಗಿದೆ, ಅದನ್ನ ತಡೆಗಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. TSP ಅನುದಾನ ಸರಿಯಾಗಿ ಖರ್ಚಾಗ್ಬೇಕು, ಯಾವುದೇ ದುರ್ಬಳಕೆ ಆಗ್ಬಾರ್ದು ಅಂತಕ್ಕಂಥದ್ದು ಒಂದು ಹಲವಾರು ಹೀಗೆ ಬೇಡಿಕೆಗಳನ್ನ ಇಟ್ಕೊಂಡು ನಾವೆಲ್ಲ ದಲಿತ ಪರ ಹೋರಾಟಗಾರರು, ಚಿಂತಕರು ಎಲ್ಲರೂ ಸೇರಿಬಿಟ್ಟು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನಾವು ಗೊತ್ತಿದೆ ರಾಜಕೀಯ ಅಸ್ತ್ರ ಏನಾದ್ರೂ ಕೊಟ್ರೆ, ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಏನಾದ್ರೂ ಕೊಟ್ರೆ ಇವರು ಬಲಿಷ್ಠರಾಗ್ತಾರೆ ಅಂತಕ್ಕಂಥ ಒಂದು ಗೊತ್ತಿದೆ ಅವರಿಗೆ. ಆ ಉದ್ದೇಶದಿಂದನೇ ನಮಗೆ ಅವರ ವಂಚನೆಯನ್ನ ಮಾಡ್ತಾ ಇದ್ದಾರೆ. ಇವ್ರನ್ನ ಇವ 11 ಬೇಡಿಕೆಗಳಿಗೆ ಏನಾದ್ರೂ ಸರ್ಕಾರದವರು ಸ್ಪಂದನೆ ಮಾಡಲಿಲ್ಲ ಅಂತಂದ್ರೆ CM ಅವರ ಮನೆ ಮುತ್ತಿಗೆ ಕಾರ್ಯಕ್ರಮವನ್ನ ಅತಿ ಶೀಘ್ರದಲ್ಲೇ ನಾವು ಮಾಡೋಣ ಅಂತ ಅನ್ಕೊಂಡ್ಬಿಟ್ಟು ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ. ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷರು, ನನ್ನ ಸೋದರಾದಂತ ರೆಡ್ಡಿಯವರು, ಜೊತೆಗೆ ನನ್ನೆಲ್ಲ ಸಮುದಾಯದ ಜೊತೆಗೆ ಹೋರಾಟಗಾರರಿಗೆಲ್ಲರಿಗೂ ಕೂಡ ಅಭಿನಂದನೆ. ಕಾರಣ ಏನು ಅಂತ ಹೇಳಿದ್ರೆ, ಸ್ವಾಮೀಜಿಗಳ ನಂತರ ಫ್ರೀಡಂ ಪಾರ್ಕ್ ಅಲ್ಲಿ ಸಮುದಾಯದ ಒಬ್ಬ ವ್ಯಕ್ತಿ, ಒಂದು ಸಂಘಟನೆ ದಲಿತ ಮುಖ್ಯಮಂತ್ರಿ ಬೇಕು ಅನ್ನುವಂಥದ್ದು ಕೂಗು ಹಾಕಿರ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ಕೂಡ ಖುಷಿ ಕೊಡುವಂತ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಈಗೇನು KN ರಾಜಣ್ಣ ವಿಚಾರವಾಗಿ ನಾನು ಮೊದಲು ಮಾತಾಡ್ಬಿಟ್ಟು ಮುಂದುವರಿಸ್ತೀನಿ. KN ರಾಜಣ್ಣ ಯಾವತ್ತೂ ಕೂಡ ಸಂವಿಧಾನದ ಬಾಹಿರವಾಗಿ ಅಥವಾ ವೈಯಕ್ತಿಕವಾಗಿ ಯಾವತ್ತೂ ಕೂಡ ಮಾತಾಡೋದರಲ್ಲ. ಬಾಬಾ ಸಾಹೇಬರು ಕೊಟ್ಟಂತ ಒಂದು ವಾಕ್ ಸ್ವಾತಂತ್ರ್ಯದ ಮುಖಾಂತರ ತನಗ ಅನಿಸಿದ್ದನ್ನ ಸದನದಲ್ಲಿ ಮಾತಾಡುವಂತ ರೈಟ್ಸ್ ಇಲ್ಲ ಅಂತ ಹೇಳಿದ್ರೆ ಆ ಸರ್ಕಾರ ಇದ್ರೇನು ಹೋದ್ರೇನು ಅನ್ನುವಂತ ಪ್ರಶ್ನೆಯನ್ನ ಸಮುದಾಯದ ನಾಯಕರು ಎತ್ತಲೇಬೇಕಾಗ್ತದೆ. ಆ ವಿಚಾರವಾಗಿ ಮಾತಾಡಿದರೆ ಕೇವಲ ಏನು ಯಾವುದೇ ಒಬ್ಬ ವೈಯಕ್ತಿಕವಾಗಿ ಮಾತಾಡ್ಲಿಲ್ಲ, ಒಬ್ಬರಿಗೆ ಸಪೋರ್ಟ್ ಮಾಡಿ ಅಥವಾ ತನಗೆ ಅನಿಸಿದ್ದನ್ನ ಮಾತಾಡಿದ್ರೆ ನೀವು ಸರ್ಕಾರದಿಂದ ಅಥವಾ ಸಚಿವ ಸ್ಥಾನದಿಂದ ತೆಗೆಯುವಂತ ಮಾತಾಡ್ತೀರ ಅಂತ ಹೇಳಿದ್ರೆ ಆ ಸಮುದಾಯದ ಜನರು ನಾವೆಲ್ಲ ಇನ್ನೂ ಕೂಡ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇನ್ನೂ ಕೂಡ ಈ 75 ವರ್ಷಗಳಾದ್ರೂ ಕೂಡ ನಾವು ಇನ್ನೂ ಕೂಡ ಯಾವ ಸ್ಥಾನದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ, ಇನ್ನು ನಮಗೆ ಕೊಡಿ, ಇದನ್ನ ಕೊಡಿ, ಮಂತ್ರಿ ಸ್ಥಾನವನ್ನು ಕೊಡಿ ಅನ್ನುವ ಕೇಳುವಂತ ಒಂದು ಹೀನಾಯ ಸ್ಥಿತಿಯಲ್ಲಿ ಇದ್ದೇವೆ ಅಂತ ಹೇಳಿದ್ರೆ, 1.5 ಕೋಟಿ ಜನಸಂಖ್ಯೆ ಇದೆ ಇಲ್ಲಿ ರಾಜ್ಯದಲ್ಲಿ. ನಾವು SC/ST ಸಮುದಾಯ ಈಗಲೂ ಕೂಡ 1.5 ಕೋಟಿ ಸಮುದಾಯ ನಿಮ್ಮನ್ನ ಗೆಲ್ಲಿಸಿರುವಂತದ್ದು ಈ ಸಮುದಾಯ ಹೊರತು ಬೇರೆ ಯಾವುದೇ ಕೂಡ ಸಮುದಾಯ ಇಲ್ಲ. ಏನು SC/ST ಸಮುದಾಯ ಜೊತೆಗೆ ಅಲ್ಪಸಂಖ್ಯಾತರಾದ ಮುಸ್ಲಿಮರು ಕೂಡ ಸೇರಿಕೊಂಡು ನಾವು ಮಾಡಿದ್ದೇವೆ. ಆದ್ರೆ ಈ ಸಮುದಾಯಗಳಿಗೆ ನೀವೇನ್ ಮಾಡಿದ್ದೀರಿ? ನೀವು ಒಂದು ಯಾವುದೇ ಕಾರಣಕ್ಕೊಂದು ಪ್ರಮುಖ ಸ್ಥಾನವನ್ನು ಕೊಡ್ಲಿಲ್ಲ. ಗೃಹ ಮಂತ್ರಿ ಕೊಡ್ತೀರಿ, ಅದನ್ನ ಬಿಟ್ರೆ ಹೇಳ್ಕೊಳ್ಳುವಂತ ಸಮುದಾಯಕ್ಕೆ ನಮಗೆ ಬೇಕಾದಂತ ಒಂದು ಸ್ಥಾನವನ್ನು ಯಾರು ಕೊಟ್ಟಿದ್ದಾರೆ ನೀವು? ಆದ್ರೆ ತಲತರಾಗ ಏನು 75 ವರ್ಷಗಳಿಂದನೂ ಕೂಡ ನಾವು ಏನು ಹಿಂದೆ ನಮ್ಮ ತಾತ ಮುದ್ದಜ್ಜಿ ಬೆಳೆದಂತ ಪರಿಸ್ಥಿತಿಗಳಲ್ಲಿ ಕೂಡ ಇನ್ನೂ ಕೂಡ ನಾವು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಬದುಕ್ತಾ ಇದ್ದೇವೆ. ಅವರ ಜೀವನ ಮಟ್ಟ ಬೆಳೆಯೋದು ಹೇಗೆ? ಅವರ ಜೀವನ ಮಟ್ಟ ಮೇಲ್ಸ್ತರಕ್ಕೆ ಬರೋದು ಯಾವಾಗ? ಅಂತರ ಈ ಎಲ್ಲ ಪ್ರಶ್ನೆಗಳನ್ನ ಇಟ್ಟುಕೊಂಡು ನಾವು ಈ ಸರ್ಕಾರವನ್ನ ಗೆಲ್ಲಿಸಿದ್ರೆ ನೀವೇನ್ ಮಾಡ್ತೀರಿ? ನೀವು ಸರ್ಕಾರದ ಗ್ಯಾರಂಟಿಗಳಿಗೋಸ್ಕರ ನಮ್ಮ SC/ST ಸಮುದಾಯದ ಹಣವನ್ನ ಬಳಸ್ಕೊಳ್ತೀರಿ. ಯಾಕೆ ಬೇರೆ ನೀವು ಮಠಗಳಿಗೆ ಕೊಡುವಂತ ಅನುದಾನವನ್ನ ನೀವ್ ಯಾಕೆ ಬಳಸ್ಕೊಳ್ಳೋದಿಲ್ಲ? ಅಥವಾ ಬೇರೆ ಇನ್ನೇನು 52% ಇದೆ ಆ ಅಮೌಂಟ್ ನೀವು ಯಾಕೆ ಬಳಸ್ಕೊಳ್ಳೋದಿಲ್ಲ?
SC ST ಸಮುದಾಯಕ್ಕೆ ನೀವೇ ಹಿಂದೆ 70 ಸೆಕ್ಷನ್ ಪ್ರಕಾರ ನೀವೇನ್ ಮಾಡ್ತಾ ಇದ್ರಿ, ನಮಗೆ ಕೊಟ್ಟಂತ ಹಣವನ್ನ ನೀವು ಬಳಸ್ಕೊಳ್ತಾ ಇದ್ರಿ. ಈಗ ಅನೇಕ ಸಂಘಟನೆಗಳ ಒಂದು ಹೋರಾಟದ ಪ್ರತಿಫಲವಾಗಿ 70 ಇದೇ ಸಿದ್ದರಾಮಯ್ಯರು ನಾವು ಅದನ್ನ ಬದಲಾವಣೆ ಮಾಡಿದ್ರು. ಈಗ ಏನ್ ಮಾಡ್ತಾ ಇದ್ರಿ, 7C ನೀವು ಅಡ್ಡ ಇಟ್ಕೊಂಡು ಮೂಲಭೂತ ಸೌಕರ್ಯಗಳಿಗೆ ಬಳಸ್ಕೊಳ್ತಾ ಇದ್ರಿ. SCP-DSP ಅಮೌಂಟ್ ಇರೋದೇನಿಕೆ, ಆ ಜನಸಂಖ್ಯೆಯ ಮೂಲಭೂತ ಸೌಕರ್ಯಗಳಿಗೋಸ್ಕರ ಬಳಸ್ಕೊಳ್ಬೇಕು ಅಂತ. ಆದ್ರೆ ಅದೇ ಅಮೌಂಟ್ ನ ನೀವೇನ್ ಮಾಡ್ತೀರಿ, 7C ಮುಖಾಂತರ ನೀವು ಗ್ಯಾರಂಟಿ ಸ್ಕೀಮ್ಗಳಿಗೆ ಬಳಸ್ಕೊಳ್ತೀರಿ. ಇದು ಯಾರಿಗೆ ಮಾಡ್ತಾ ಇರುವಂತ ಮೋಸ? ನಮ್ಮ ಸಮುದಾಯಕ್ಕೆ ಮಾಡ್ತಾ ಇರುವಂತ ಮೋಸ. ಯಾಕೆ? ನಾವು ನಿಮ್ಮನ್ನ ಗೆಲ್ಸಿದ್ದಿ 136 ಸೀಟುಗಳನ್ನ ಕೊಟ್ಟು ನೀವನ್ನ ಗೆಲ್ಸಿದ್ದಕ್ಕೆ ನೀವು ಕೊಡ್ತಾ ಇರೋಂಥ ಬಹುಮಾನ ಇದು. ಸೊ ಹಾಗಾಗಿ ನಾವು ಕೇಳ್ತಾ ಇದ್ದೇವೆ, ಇವತ್ತೇನು ಕರ್ನಾಟಕ ನವಸ ನಿರ್ಮಾಣ ವೇದಿಕೆ ಏನು ನಮ್ಮ ರೆಡ್ಡಿಯವರ ಮತ್ತೆ ಅನೇಕ ಸ್ನೇಹಿತರ ಒಂದು ವೇದಿಕೆ ಏನು ಇವತ್ತು ಹೋರಾಟ ಮಾಡ್ತಾ ಇದೆ, ಅದಕ್ಕೆಲ್ಲರೂ ಕೂಡ ಇರೆಸ್ಪೆಕ್ಟಿವ್ ಆಗಿ ಅನೇಕ ನಾಯಕರುಗಳು ಕೂಡ ಸೇರಿಕೊಂಡು ನಾವು ಕೂಡ ದಲಿತ CM ಕೂಗನ್ನ ಮಾಡ್ತೇವೆ. ಬಂಧುಗಳೇ, ಏನು ಇವತ್ತಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆಯ ರಾಜ್ಯ ಅಧ್ಯಕ್ಷರಾದಂತ ಸಾಹೇಬ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತೊಂದು ಬೃಹತ್ ಪ್ರತಿಭಟನೆನ ದಲಿತ ಮುಖ್ಯಮಂತ್ರಿಗಾಗಿ ಒಂದು ಹಕ್ಕೊತ್ತಾಯ ಮತ್ತು ಸಚಿವ ಸ್ಥಾನ ಏನು ತಲೆದಂಡ ಮಾಡಿದರೆ ದಲಿತ ಸಚಿವರಿದ್ದಂತ KN ರಾಜಣ್ಣನವ್ರನ್ನ ಮತ್ತೆ ನಾಗೇಂದ್ರ ಅವ್ರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸ್ಬೇಕು. ಮತ್ತೆ ಏನು ವಾಲ್ಮೀಕಿ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಹಣವನ್ನು ಮಂಜೂರು ಮಾಡ್ಬೇಕು ಅಂತ ಹೇಳಿ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಒಂದು ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ದಾರೆ. ಇವತ್ತು ಏನಾಗ್ತಾ ಇದೆ ಅಂದ್ರೆ, ಈ ಪಕ್ಷಕ್ಕೆ ಆಡಳಿತ ನಡೆಸಲಿಕ್ಕೆ ದಲಿತರು ಓಟ್ ಬೇಕು, ಈ ಸಮಾಜದ ಓಟ್ ಬೇಕು. ಆದ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ದೂರ ಇರ್ಬೇಕು ಈ ಸಮಾಜ. ಇದನ್ನ ತಲೆತಲಾಂತರದಿಂದ ಈ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡ್ ಬಂದಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಚುಕ್ಕಾಣಿ ಇಡ್ಲಿ ಕಾರಣನೇ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತದಾರರು ಏನು ಈ ಪಕ್ಷಕ್ಕೆ ಬಹುಮತ ಕೊಡೋದ್ರ ಮುಖಾಂತರ ನಾವು ಒಂದ್ ಸೈಡ್ ನಿಂತ್ಕೊಂತೀವಿ, ಇವ್ರು ಅಧಿಕಾರಕ್ಕೆ ಬರ್ತಾರೆ ಆದ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ದೂರ ಇಡ್ತಾರೆ. ಇದೇ ರೀತಿ ಮುಂದುವರೆದಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಒಂದು ದೊಡ್ಡ ಈ ರಾಜ್ಯದಲ್ಲಿ ತಲೆದಂಡನ ತರಬೇಕಾಗ್ತದೆ, ಕಾಂಗ್ರೆಸ್ನ ಹೊದ್ದೋಡಿಸ್ಬೇಕಂತ ಕೆಲಸನ ಮಾಡ್ಬೇಕಾಗ್ತದೆ. ಈ ಕೂಡ್ಲೆ ಏನು ಈ ಪರಿಶಿಷ್ಟ ವರ್ಗದ 2 ಸಚಿವ ಸ್ಥಾನ ಕಿತ್ಕೊಂಡಿದೆ ಈ ಸರ್ಕಾರ, ಈ ಕೂಡ್ಲೆ ಅವ್ರನ್ನ ಈ ಮತ್ತೆ ಸಚಿವ ಸಂಪುಟಕ್ಕೆ ಪುನರ್ ತಗೊಂಡ್ಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ನವ ಕರ್ನಾಟಕ ನಿರ್ಮಾಣ ವೇದಿಕೆಯ ಸಾಹೇಬ್ ರೆಡ್ಡಿ ಅವರ ರಾಜ್ಯಾಧ್ಯಕ್ಷರ ಇವರ ಅಧ್ಯಕ್ಷತೆಯಲ್ಲಿ ಹಲವಾರು ಪ್ರತಿಭಟನೆಗಳನ್ನ ಹೋರಾಟಗಳನ್ನ ಮುಂದುವರೆದ ಭಾಗವಾಗಿ ಮಾಡ್ಬೇಕಾಗ್ತದೆ.